ಸರೋಜಾ ದೇವಿಯವರು ವಿಧಿವಶರಾಗಿದ್ದಾರೆ. ಆದರೆ ಸಾವಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಹಿರಿಯ ನಟಿ. ಸರೋಜಾ ದೇವಿಯವರ ನೇತ್ರದಾನ ಆಗಿದೆ. ಸರೋಜಾ ದೇವಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ ಐ ಬ್ಯಾಂಕ್ ಸಿಬ್ಬಂದಿಯವರು. ಎಷ್ಟೋ ಜನ ತಾವು ಈ ರೀತಿಯಾಗಿ ತಮ್ಮ ವಿಧಿವಶ ಆದ ನಂತರ ಅಥವಾ ತಾವು ಸಾವನ್ನಪ್ಪಿದ ಬಳಿಕ ಕೆಲವರು ಅಂಗಾಂಗ ದಾನಗಳನ್ನು ಮಾಡ್ತಾರೆ, ಕೆಲವರು ದಾನವನ್ನು ಮಾಡ್ತಾರೆ. ಇದೇ ರೀತಿಯಾಗಿ ಸರೋಜಾ ದೇವಿಯವರು ನೇತ್ರ ದಾನವನ್ನು ಮಾಡಿದ್ದಾರೆ. ನಾರಾಯಣ ನೇತ್ರಾಲಯದ ಸಿಬ್ಬಂದಿ ಈಗಾಗಲೇ ಆಗಮಿಸಿದ್ದಾರೆ. ನೇತ್ರದಾನವನ್ನು ಸರೋಜಾ ದೇವಿಯವರು ಮಾಡಿ ಇದೀಗ ತನ್ನ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಎಷ್ಟೋ ಜನರಿಗೆ ಅವರ ಈ ಒಂದು ಕಣ್ಣು ಆಸರೆಯಾಗಲಿದೆ. ಅದರ ಮೂಲಕ ಬೆಳಕನ್ನು ನೀಡುವಂತಹ ಪ್ರಯತ್ನ ಸಾವಲ್ಲೂ ಕೂಡ ಮಾಡಿದ್ದಾರೆ. ತನ್ನ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಕೇವಲ ಅವರು ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ಕೊರೋನಾ ಸಂದರ್ಭಗಳಲ್ಲಿ ಎಷ್ಟೋ ಜನರಿಗೆ ಸಹಾಯವನ್ನ ಮಾಡಿದ್ದಾರೆ. ಶಾಲೆಗಳನ್ನು ಕಟ್ಟಿಸಿದಂತಹ ಹೆಗ್ಗಳಿಕೆ ಕೂಡ ಸರೋಜಾ ದೇವಿಯವರದು. ಅದೇ ರೀತಿಯಾಗಿ ತಾವು ಸಾರ್ಥಕತೆಯಿಂದ ಬದುಕಬೇಕು ಮನುಷ್ಯನ ಜೀವನದಲ್ಲಿ ಅನ್ನುವಂತಹ ವಿಚಾರವನ್ನ ಪ್ರತಿಯೊಬ್ಬರಿಗೂ ಹೇಳಿಕೊಡ್ತಾ ಇದ್ರು. ಬದುಕಿದ್ರೆ ಹೇಗೆ ಬದುಕಬೇಕು ಅನ್ನೋದನ್ನ ಅವರು ಮಾದರಿಯಾಗಿ ನಿಂತು ತೋರಿಸಿದ್ದಾರೆ. ಇದೀಗ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಬಿ ಸರೋಜಾ ದೇವಿಯವರು. ತನ್ನ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ಈ ಹಿಂದೆನೇ ಅವರು ವೈಲನ್ನು ಕೂಡ ಮಾಡ್ಕೊಂಡಿರ್ತಾರೆ, ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ತನ್ನ ಕಣ್ಣುಗಳನ್ನು ದಾನ ಮಾಡೋದ್ರ ಮೂಲಕ ಕೆಲವರ ಬಾಳಿಗೆ ಇದೀಗ ಅವರು ಬೆಳಕಾಗಿ ಬಂದಿದ್ದಾರೆ. ಸರೋಜಾ ದೇವಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ ಐ ಬ್ಯಾಂಕ್ನ ಸಿಬ್ಬಂದಿ, ನಾರಾಯಣ ನೇತ್ರಾಲಯದ ಸಿಬ್ಬಂದಿ ಆಗಮಿಸಿದ್ದಾರೆ. ಅವರ ಕಣ್ಣನ್ನು ಅವರು ದಾನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಕಣ್ಣುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಆಗಮಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ಬಿ ಸರೋಜಾ ದೇವಿಯವರು ಕೇವಲ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ರು. ಎಲ್ಲರಿಗೂ ಕೂಡ ಮಾದರಿಯಾಗಿ ಪರಿಪೂರ್ಣವಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು. ಸಾವಲ್ಲೂ ಕೂಡ ಇದೀಗ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ತನ್ನ ಕಣ್ಣಿನ ಮೂಲಕ ಇತರರ ಬಾಳಲ್ಲಿ ಬೆಳಕಾಗುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಎಸ್ ನವಿತಾ, ಏನಂತಂದ್ರೆ ಈಗ ಆಲ್ರೆಡಿ ಕನ್ನಡ ಚಿತ್ರರಂಗದಲ್ಲಿ ನೇತ್ರದಾನ ಮಾಡುವಂಥದ್ದು ಎಷ್ಟು ಶ್ರೇಷ್ಠವಾದ ಕೆಲಸ ಅನ್ನುವಂಥದ್ದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿ ಹೋಗಿದ್ರು. ಅದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಅಣ್ಣವರ ಹಾದಿಯಲ್ಲಿ ಹೋಗಿ ಅವರ ನಿಧನದ ನಂತರ ನೇತ್ರದಾನ ಮಾಡುವಂತ ಪರಂಪರೆ ಮುಂದುವರೆದಿದೆ. ಈಗ ಅದೇ ರೀತಿ ಬಿ ಸರೋಜಾ ದೇವಿ ಅವರ ಕುಟುಂಬಸ್ಥರು ಕೂಡ ಅವರ ಆಸೆಯಂತೆ ಅವರ ನೇತ್ರಗಳನ್ನು ದಾನ ಮಾಡಿದ್ದಾರೆ. ಈಗಷ್ಟೇ ನೇತ್ರದಾನವನ್ನು ಅವರು ಮಾಡಿರುವಂತಹ ಕುಟುಂಬಸ್ಥರು ಈಗ ಆಲ್ರೆಡಿ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರದ ವತಿಯಿಂದ ಈಗ ಆಲ್ರೆಡಿ ಬಂದಿದ್ದಾರೆ. ಅವರ ಒಂದು ನೇತ್ರಗಳನ್ನು ತೆಗೆದುಕೊಂಡು ಹೋಗಿ ಎಷ್ಟೋ ಅಂಧರಿಗೆ ಆ ಕಣ್ಣುಗಳಿಂದ ಬೆಳಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾರಾಯಣ ನೇತ್ರಾಲಯದ ಸಿಬ್ಬಂದಿ ಕೂಡ ಈಗ ಆಲ್ರೆಡಿ ಬಂದಿರುವಂತದ್ದು. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೂಡ ಅವರ ಕಣ್ಣುಗಳನ್ನು ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇರುವುದೊಂದು ರೀತಿ ನಾನು ಆಗ್ಲೇ ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಈ ರೀತಿಯಾದಂತಹ ಸಮಾಜಮುಖಿಯ ಕೆಲಸಗಳು ನಡೀತಿರುವಂತದ್ದು ನಿಜಕ್ಕೂ ಕೂಡ ಮೆಚ್ಚುವಂತದ್ದು. ಸೊ ನೀವು ಹೇಳಿದ ಹಾಗೆ ಅವರು ಚಲನಚಿತ್ರ ನಟಿ, ಸ್ಟಾರ್ ಹೀರೋಯಿನ್ ಆಗಿದ್ರು ಕೂಡ ಹಮ್ಮು ಬಿಮ್ಮು ಇಲ್ಲದಂತಹ ಸರಳತೆಯ ವ್ಯಕ್ತಿಯಾಗಿದ್ರು. ಸೊ ಅದಕ್ಕೆ ಸಾಕ್ಷಿ ಮತ್ತೆ ಈಗ ನಾವು ನೋಡಬಹುದು ಇಲ್ಲಿ ಸಾಕಷ್ಟು ಜನರು ಬರ್ತಿದ್ದಾರೆ. ಸೊ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಒಂದು ಕಡೆ ಕುಟುಂಬಸ್ಥರು, ಒಂದು ಕಡೆ ಚಲನಚಿತ್ರ ರಂಗದ ಗಣ್ಯರು, ಮತ್ತೊಂದು ಕಡೆ ರಾಜಕೀಯ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯಾತಿ ಗಣ್ಯರು ಬಂದು ಸರೋಜಾ ದೇವಿ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದರ ಜೊತೆಗೆ ಸಾರ್ವಜನಿಕರು ಕೂಡ ಬಂದು ಹಿರಿಯ ನಟಿಯ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವ ಮುಖಾಂತರ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಸೊ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11:30 ತನಕ ಕೂಡ ಅವರ ಪಾರ್ಥಿವ ಶರೀರ ಮಲ್ಲೇಶ್ವರಂ ನಿವಾಸದಲ್ಲೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಒಂದು 10ರಿಂದ 10:30 ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ಬಂದು ಇಲ್ಲಿ ಮಲ್ಲೇಶ್ವರಂ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನವನ್ನು ಪಡಿತಾರೆ. ಸಿಎಂ ಸಿದ್ದರಾಮಯ್ಯನವರು ಬಂದು ಅಂತಿಮ ದರ್ಶನ ಪಡೆದ ನಂತರ ಅಂದ್ರೆ ಒಂದು 11ರಿಂದ 11:30 ವೇಳೆಗೆ ಇಲ್ಲಿಂದ ನೇರವಾಗಿ ಚನ್ನಪಟ್ಟಣದ ದಶಾವರ ಗ್ರಾಮದ ಬಳಿ ಇರುವಂತಹ ಅವರ ಹುಟ್ಟೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ರೀತಿಯ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ಪ್ಲಾನ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಜನರು ಬಂದು ತನ್ನ ನೆಚ್ಚಿನ ನಟಿಯ ಒಂದು ಅಂತಿಮ ದರ್ಶನ ಪಡೆಯುವ ಮುಖಾಂತರ ಅಗಲಿರುವ ಹಿರಿಯ ಜೀವಕ್ಕೆ ಒಂದು ಗೌರವ ಸಲ್ಲಿಸುತ್ತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಸರೋಜಾ ದೇವಿ ಅಗಲಿಕೆ ಅತೀವ ದುಃಖ ತಂದಿದೆ. ಸರೋಜಾ ದೇವಿಯವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ ಎಕ್ಸ್ನಲ್ಲಿ ನಟ ದರ್ಶನ್ ಭಾವುಕರಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸರೋಜಾ ದೇವಿಯವರ ಅಗಲಿಕೆ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಈಗಾಗಲೇ ಸ್ಯಾಂಡಲ್ವುಡ್ನ ನಟ ನಟಿಯರು ಸೇರಿದಂತೆ
ಭಾರತ ಚಿತ್ರರಂಗದ ಅದರಲ್ಲೂ ಅನೇಕ ಚಿತ್ರರಂಗದಲ್ಲಿ ಇವರು ಹೆಸರನ್ನ ಮಾಡಿದಂತಹ ಅನೇಕ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದಂತಹ ಹಿರಿಯ ನಟಿ. ಆ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ ಕೂಡ ಈಗ ಎಕ್ಸ್ನಲ್ಲಿ ಪೋಸ್ಟನ್ನು ಮಾಡಿ ತನ್ನ ನೋವನ್ನು ಹಂಚಿಕೊಂಡಿದ್ದಾರೆ. ಕುಟುಂಬದವರಿಗೆ ನೋವು ಭರಿಸುವ ಶಕ್ತಿ ಸಿಗಲಿ, ಅವರ ಅಭಿಮಾನಿಗಳಿಗೆ ಅಗಲಿಕೆಯ ನೋವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ ದೇವರು ಅಂತ ಪ್ರಾರ್ಥಿಸ್ತೇನೆ, ಓಂ ಶಾಂತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಬಿ ಸರೋಜಾ ದೇವಿಯವರ ಅಂತಿಮ ದರ್ಶನವನ್ನ ಈಗಾಗಲೇ ಅನೇಕ ಗಣ್ಯರು ಮಾಡಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದ ಬಳಿಕ ಗಣ್ಯರು ಮಾತನಾಡಿದ್ದಾರೆ. ಯಾವ ರೀತಿಗೆ ತಮ್ಮ ಒಡನಾಟವನ್ನ ಹಂಚಿಕೊಂಡಿದ್ರು, ಏನೇನು ಹೇಳಿದ್ದಾರೆ ನೋಡೋಣ. ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಒಬ್ಬ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ. ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಇಷ್ಟು ಒಳ್ಳೆ ಮನಸ್ಸು. ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರವರೆಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬ ಸರಿ ಎಲ್ರಿಗೂ ಹೇಳೋರು, ನೀವು ಈ ಥರ ಇರಬೇಕಮ್ಮ, ಈ ಥರ ಬೆಳಿಬೇಕು, ಈ ಥರ ಒಂದು ಚಿತ್ರರಂಗದಲ್ಲಿ ನಿಮಗೊಂದು ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವ್ರನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿದ್ರು. ನನಗೊಂದು ತುಂಬ ಆಸೆ ಇತ್ತು, ಅಮ್ಮ ಒಂದು ಪಿಕ್ಚರ್ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಅಂತ. ಒಂದು ಅವಕಾಶ ಸಿಕ್ತು ನನಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ. ಅಮ್ಮ ನನ್ನ ತಮ್ಮ ಅಂತ ಅಷ್ಟು ಬಾಯಿ ತುಂಬ ಮಾತಾಡಿ ಅವರು ರೇಗಿಸ್ತಾ ಮಜವಾಗಿರೋದು. ಸರಿ, ನಾವು ಊಟಕ್ಕೆ ಸುಮಾರು ಸರಿ ಊಟಕ್ಕೆ ಬಂದಿದ್ದೀನಿ, ಅಮ್ಮನ ಜೊತೆಲಿ ಊಟ ಮಾಡಿದ್ದೀನಿ. ನನಗೆ ಯಾಕೋ ಈ ಒಂದು ತಿಂಗಳಿಂದ ತುಂಬಾ ನನಗೆ ಕಾಡ್ತಾ ಇತ್ತು. ಫೋನ್ ಮಾಡಿದಾಗ ಎಲ್ಲ ಒಂದ್ಸರಿ ಮಾತಾಡಿದ್ರು, ಮಹಿಷಾರೆಲ್ಲ ನಾನು ಫೋನ್ ಮಾಡ್ತೀನಿ ಮಾತಾಡ್ತೀನಿ ಅಂದರು. ಆಮೇಲೆ ಸುಮಾರು ಸರಿ ಟ್ರೈ ಮಾಡಿ ಸಿಗಲಿಲ್ಲ. ನೀವು ನಂಬಲ್ಲ, 3 ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಅಮ್ಮನ ಫೋನ್ಗೆ. ಫೋನ್ ಮಾಡಿ ಯಾಕೋ ತುಂಬಾ ಮಾತಾಡಬೇಕು ಅನಿಸ್ತು, ಮಾತಾಡೋಣ ಅಂತ ಫೋನ್ ಮಾಡಿದೆ ಅಮ್ಮನ 3 ದಿನಕ್ಕೆ ಮುಂಚೆ. ಮಾಡಿದಾಗ ಫೋನ್ ತೆಗೆದಿಲ್ಲ. ಆಮೇಲೆ ನಾನು ಇಂದುವರೆಗೆ ಫೋನ್ ಮಾಡಿದೆ ಅವ್ರ ಮಗಳಿಗೆ, ಅಮ್ಮ ಅಮ್ಮನ ಹತ್ರ ಮಾತಾಡಬೇಕಲ್ಲಮ್ಮ, ನಾನು ತುಂಬ ದಿನ ಆಯಿತು, ನೀವಿದ್ದೀರ ನಾನು ಬರ್ತೀನಿ ಅಂದೆ. ಇಲ್ಲ ಅಂಕಲ್, ನಾನು ದುಬೈಯಲ್ಲಿದ್ದೀನಿ, ಬಂದಮೇಲೆ ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರೋಣ ಅಂತ ತಕ್ಷಣ ತುಂಬ ನೋವಾಯಿತು ನನಗೆ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೋತೀನಿ. ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ, ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನನಗೆ. ಅವ್ರಿಗೆ ಯಾವಾಗಾದರೂ ನೋಡಬೇಕು ಅಂದರೆ ನಮ್ಮ ಪ್ರಿಯಗಳಿಗೆ ಹೇಳಿ ಕರೆಸಿ ಅವ್ರನ್ನ ಕರೆದಿ ಪಾಪ ದೋಸೆ ಎಲ್ಲ ಮಾಡಿ ತಿನ್ನಿಸೋರು ನನಗೆ. ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ ನನಗೆ. ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀವಿ. ಸ್ಟಿಲ್ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದು ದಾರಿ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು. ಅವರು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ ಅಂತ ಅದ್ಭುತವಾದಂಥ ನಟಿ. ಅವರು ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದಾಗಲ್ಲ ಪಾಪ ಅವ್ರಿಗೆ ಆ ತಾವರೆ ಹೂವು, ಶಿವ